ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಕ್ಲಾಸ್ 10. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಜಾಮೆಟ್ರಿಕ್ ಪ್ರೋಗ್ರೆಷನ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ, ಹೌದಾ? ನೋಡಿ, ಅಷ್ಟು ಪ್ರಾಬ್ಲಮ್ಸ್ ಇಂಪಾರ್ಟೆಂಟು, ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು, ಹೌದಾ? ಇವತ್ತು ನಾವು ಜಾಮೆಟ್ರಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಷ್ಟೇ, ಹೌದಾ? ನೋಡಿ, ಜಾಮೆಟ್ರಿಕಲ್ ಮೀನ್ ಯಾವ ಥರ ಡಿಫೈನ್ ಮಾಡ್ತೀವಿ ಅಂತೇಳಿ ಆಲ್ರೆಡಿ ನಾವು ಅರ್ಥಮೆಟಿಕಲ್ ಮೀನ್ ಯಾವ ಥರ ಹೇಳಿದ್ವಿ. ಇಫ್ A1, A2, A3 up to AN be any sequence, then A1 plus A2 plus A3 up to AN by N is called ಅರ್ಥಮೆಟಿಕ್ ಮೀನ್ ಅಂತ ಹೇಳಿದ್ವಿ, ಹೌದಾ? ಇಲ್ಲಿ ಜಾಮೆಟ್ರಿಕ್ ಮೀನ್ ಯಾವ ಥರ ಡಿಫೈನ್ ಮಾಡ್ಬೋದು ಅಂದ್ರೆ, ಇಫ್ A1, A2, A3 up to AN be any sequence, then geometric mean is equal to nth root of A1 into A2 into A3 up to AN ಅಂತ ಹೇಳ್ತೀವಿ, ಹೌದಾ? ನೋಡಿ, nth root of A1 into A2 into A3 up to AN ಅಂತ ಹೇಳಿದ್ವಿ ಅಷ್ಟೇ, ಹೌದಾ? ನೋಡಿ, ನೆಕ್ಸ್ಟ್ ಅಲ್ಲಿ ಅರ್ಥಮೆಟಿಕ್ ಮೀನಲ್ಲಿ ಇನ್ನೂ ಏನೇನು ಮಾಡಿದ್ವಿ ಅಂದರೆ, ಎರಡೆರಡು ನಂಬರ್ ಇಂದು ಅರ್ಥಮೆಟಿಕ್ ಮೀನ್ನ ಏನಂತ ಹೇಳಿದ್ವಿ, A ಪ್ಲಸ್ B ಬೈ 2 ಎರಡನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಅರ್ಥಮೆಟಿಕ್ ಮೀನ್ ಬರುತ್ತೆ. ಇಲ್ಲೂ ಅದೇ ಐಡಿಯಾ ಗೊತ್ತಿರ್ಬೇಕು ನೋಡಿ. ನೋಟ್ ಫಸ್ಟ್ ಒನ್, ಜಾಮೆಟ್ರಿಕ್ ಮೀನ್ ಆಫ್ ಟೂ ನಂಬರ್ಸ್ ಈಸ್ ರೂಟ್ A ಇಂಟು B ಅಂತ ಹೇಳ್ತೀವಿ, ಹೌದಾ? ಎರಡು ನಂಬರ್ ಇದೆ ಅಂದ್ರೆ ರೂಟ್ A ಇಂಟು B ಎರಡನ್ನು ಪ್ರಾಡಕ್ಟ್ ಮಾಡಬೇಕು, ಹೌದಾ? ಅಥವಾ ಇದನ್ನ ಜಾಮೆಟ್ರಿಕ್ ಮೀನ್ ಆಫ್ ಟೂ ನಂಬರ್ಸ್ A ಆ್ಯಂಡ್ B ಈಸ್ ರೂಟ್ AB ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಸೆಕೆಂಡ್ ಒನ್, ನೋಡಿ, ಇಫ್ A, B and C are in GP, then B is equal to root AC, or ಇದನ್ನ ಏನಂತ ಹೇಳ್ಬೋದು ಅಂದ್ರೆ, B is the geometric mean of A and B ಅಂತ ಹೇಳ್ಬೋದು, ಸಾರಿ A and C, ಹೌದಾ? ನೋಡಿ, ಇದನ್ನು ಪ್ರೂವ್ ಮಾಡ್ಬೋದು. ಗಿವನ್ A, B, C are in GP, ಹೌದಾ? ದಟ್ ಇಂಪ್ಲೈಸ್ GP ತನ ಕಾಮನ್ ರೇಷಿಯೋ ನೋಡ್ಕೋಬೇಕು ತಾನೆ. B by A is equal to C by B. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ B ಸ್ಕ್ವೇರ್ ಇಸ್ ಈಕ್ವಲ್ ಟು AC ಬರುತ್ತೆ, ಹೌದಾ? B ಸ್ಕ್ವೇರ್ ಇಸ್ ಈಕ್ವಲ್ ಟು AC ಆಯ್ತು ಅಂದರೆ B ಇಸ್ ಈಕ್ವಲ್ ಟು ರೂಟ್ AC ಬರಿಬೋದಲ್ಲ? ಹೇಗೆ ನೋಡಿ, B ಇಸ್ ಈಕ್ವಲ್ ಟು ರೂಟ್ AC ಬಂತು. ವೇರ್ ರೂಟ್ AC ಬರ್ತಾ ಇದೆ, ರೂಟ್ AC ಅಂದರೆ ಏನು ಬರಿಬೋದು ನಮಗೆ? B ಇಸ್ ಈಕ್ವಲ್ ಟು ಜಾಮೆಟ್ರಿಕಲ್ ಮೀನ್ ಆಫ್ A ಆ್ಯಂಡ್ C ಅಂತ ಹೇಳ್ಬೋದು, ಹೌದಾ? ಇದು ನೋಡಿ, ಇಷ್ಟು ಐಡಿಯಾ ಗೊತ್ತಿರಬೇಕು ನಮಗೆ, ಇಂಪಾರ್ಟೆಂಟ್ ಇದೆ ನೋಡಿ. ಇದೇ ಐಡಿಯಾ ಯೂಸ್ ಮಾಡಿಕೊಂಡು ಮತ್ತೆ ಅರ್ಥಮೆಟಿಕ್ ಮೀನಿಂದು ಐಡಿಯಾ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಹೌದಾ? ಅರ್ಥಮೆಟಿಕ್ ಮೀನು ಮತ್ತು ಜಾಮೆಟ್ರಿಕ್ ಮೀನ್ ಎರಡೂ ಐಡಿಯಾ ಗೊತ್ತಿರಬೇಕು. ನೋಡ್ಕೊಳ್ಳಿ ಪ್ರಾಬ್ಲಮ್ಸ್. ಫಸ್ಟ್ ಒನ್, if A power n plus 1 plus B power n plus 1, A power n plus 1 plus B power n plus 1 divided by A power n plus B power n is the A power n plus B power n is the geometric mean of A and B. Geometric mean of A and B. Then find the value of n. ನೋಡಿ, ಇಲ್ಲಿ ಏನು ಕೊಟ್ಟಿರೋದು ಫಸ್ಟಿಗೆ, ಗಿವನ್ ಜಾಮೆಟ್ರಿಕ್ ಮೀನ್ ಆಫ್ A and B is equal to A power n plus 1 plus B power n plus 1 divided by A power n plus B power n, ಹೌದಾ? That implies geometric mean of A and B and root AB is equal to A power n plus 1 plus B power n plus 1 divided by
ಎ ಪವರ್ ಎನ್ ಪ್ಲಸ್ ಬಿ ಪವರ್ ಎನ್ ಬರುತ್ತಲ್ಲ. ನೋಡಿ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಈಗ ಎನ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕಷ್ಟೆ, ಈಸಿ ಇದೆ. ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊತೀವಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಹೌದಾ? ಅವಾಗ ಇಲ್ಲಿ ಏನು ಬರ್ಬೋದು, ಎ ಬಿ ಇಸ್ ಈಕ್ವಲ್ ಟು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಹೌದಾ? ಎ ಬಿ ಇಸ್ ಈಕ್ವಲ್ ಟು ಎ ಪವರ್ ಎನ್ ಪ್ಲಸ್ ಒನ್ ಪ್ಲಸ್ ಬಿ ಪವರ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎ ಪವರ್ ಎನ್ ಪ್ಲಸ್ ಬಿ ಪವರ್ ಎನ್ ಹೋಲ್ ಸ್ಕ್ವೇರ್. ಬರಿಬೋದಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಎ ಬಿ ಇಂಟು ಎ ಪವರ್ ಎನ್ ಪ್ಲಸ್ ಬಿ ಪವರ್ ಎನ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಇದೆ, ಎ ಪವರ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಪವರ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಪವರ್ ಎನ್ ಪ್ಲಸ್ ಒನ್ ಇಂಟು ಬಿ ಪವರ್ ಎನ್ ಪ್ಲಸ್ ಒನ್. ಎಷ್ಟು ಬರ್ತಲ್ಲ? ಅಥವಾ ಎ ಬಿ ಇಂಟು ಎ ಪವರ್ ಎನ್ ಹೋಲ್ ಸ್ಕ್ವೇರ್ ಅಂದರೆ ಎ ಪವರ್ 2n ಪ್ಲಸ್ ಬಿ ಪವರ್ 2n ಪ್ಲಸ್ 2 ಇಂಟು ಎ ಪವರ್ ಎನ್ ಇಂಟು ಬಿ ಪವರ್ ಎನ್. ಬರಿಬೋದಾ? ಈಸ್ ಈಕ್ವಲ್ ಟು ಇದು ಎ ಪವರ್ 2n ಪ್ಲಸ್ 2 ಪ್ಲಸ್ ಬಿ ಪವರ್ 2n ಪ್ಲಸ್ 2 ಪ್ಲಸ್ 2 ಇಂಟು ಎ ಪವರ್ ಎನ್ ಪ್ಲಸ್ 1 ಇಂಟು ಬಿ ಪವರ್ ಎನ್ ಪ್ಲಸ್ 1, ಹೌದಾ? ನೋಡಿ ಇಲ್ಲಿ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಿದ್ವಿ, 2n ಪ್ಲಸ್ 2, ಇಲ್ಲೂ 2n ಪ್ಲಸ್ 2 ಬಂತು, ಹೌದಾ? ನೋಡಿ ಎ ಬಿ ಇಂದ ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ ನೋಡಿ ಡೈರೆಕ್ಟಾಗಿ ಹೇಗೆ ಬರೆಯೋದು, ಎ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದು ಎ ಪವರ್ 2n ಪ್ಲಸ್ 1 ಇಂಟು ಬಿ ಆಗುತ್ತೆ, ಹೌದಾ? ಎ ಪವರ್ ಇನ್ಕ್ರೀಸ್ ಆಗ್ತದೆ, ಅದಕ್ಕೆ ಎ ಪವರ್ 2n ಪ್ಲಸ್ 1 ಇಂಟು ಬಿ ಪ್ಲಸ್ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಬಿ ಪವರ್ ಇನ್ಕ್ರೀಸ್ ಆಗುತ್ತಾನೆ, ಎ ಇಂಟು ಬಿ ಪವರ್ 2n ಪ್ಲಸ್ 1 ಪ್ಲಸ್ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಎದು ಒಂದು ಪವರ್ ಬಿದು ಒಂದು ಪವರ್ ಇನ್ಕ್ರೀಸ್ ಆಗುತ್ತೆ, 2 ಇಂಟು ಎ ಪವರ್ ಎನ್ ಪ್ಲಸ್ 1 ಇಂಟು ಬಿ ಪವರ್ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು ಎ ಪವರ್ 2n ಪ್ಲಸ್ 2 ಪ್ಲಸ್ ಬಿ ಪವರ್ 2n ಪ್ಲಸ್ 2 ಪ್ಲಸ್ 2 ಇಂಟು ಎ ಪವರ್ ಎನ್ ಪ್ಲಸ್ 1 ಇಂಟು ಬಿ ಪವರ್ ಎನ್ ಪ್ಲಸ್ 1, ಹೌದಾ? ನೋಡಿ ಎರಡು ಕಡೆ 2 ಇಂಟು ಎ ಪವರ್ ಎನ್ ಪ್ಲಸ್ 1 ಬಿ ಪವರ್ ಎನ್ ಪ್ಲಸ್ 1, 2 ಇಂಟು ಎ ಪವರ್ ಎನ್ ಪ್ಲಸ್ 1 ಬಿ ಪವರ್ ಎನ್ ಪ್ಲಸ್ 1 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಏನೇನು ಉಳಿತಾ ಇದೆ, ಎ ಪವರ್ 2n ಪ್ಲಸ್ 1 ಇಂಟು ಬಿ ಪ್ಲಸ್ ಎ ಇಂಟು ಬಿ ಪವರ್ 2n ಪ್ಲಸ್ 1 ಇಸ್ ಈಕ್ವಲ್ ಟು ಎ ಪವರ್ ಇದನ್ನು 2n ಪ್ಲಸ್ 1 ಪ್ಲಸ್ 1 ಬರಿಬೋದಲ್ಲ, 2n ಪ್ಲಸ್ 2ನ ಪ್ಲಸ್ ಬಿ ಪವರ್ 2n ಪ್ಲಸ್ 1 ಪ್ಲಸ್ 1, ಯಾಕಂದರೆ ಇಲ್ಲಿ ಎ ಪವರ್ 2n ಪ್ಲಸ್ 1 ಇಂದ ಬಿ ಪವರ್ 2n ಪ್ಲಸ್ 1 ಇದೆ, ಹೌದಾ? ನೋಡಿ ಇದನ್ನೇ ಈಗ ಹೇಗೆ ಬರೀತೀವಿ, ಎ ಪವರ್ 2n ಪ್ಲಸ್ 1 ಇಂಟು ಬಿ ಪ್ಲಸ್ ಎ ಇಂಟು ಬಿ ಪವರ್ 2n ಪ್ಲಸ್ 1 ಇಸ್ ಈಕ್ವಲ್ ಟು ಇದನ್ನ ಎ ಪವರ್ 2n ಪ್ಲಸ್ 1 ಇಂಟು ಎ ಬರಿಬೋದಲ್ಲ, ಅದು ಇಂಟು ಎ ಪವರ್ 1, ಎ ಪವರ್ ಎಮ್ ಪ್ಲಸ್ ಎನ್ ಇತ್ತು ಅಂದರೆ ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಬರೀತೀವಲ್ಲ ಆ ಥರ, ಪ್ಲಸ್ ಬಿ ಪವರ್ 2n ಪ್ಲಸ್ 1 ಇಂಟು ಬಿ ಪವರ್ 1, ಹೌದಾ? ಎರಡನ್ನೂ ಎಲ್ ಎಚ್ ಎಸ್ಸಿಗೆ ತೊಗೊಂಡ್ವಿ ಅಂದ್ರೆ ಎ ಪವರ್ 2n ಪ್ಲಸ್ 1 ಇಂಟು ಬಿ ಪ್ಲಸ್ ಎ ಇಂಟು ಬಿ ಪವರ್ 2n ಪ್ಲಸ್ 1 ಮೈನಸ್ ಎ ಪವರ್ 2n ಪ್ಲಸ್ 1 ಇಂಟು ಎ ಮೈನಸ್ ಬಿ ಪವರ್ 2n ಪ್ಲಸ್ 1 ಇಂಟು ಬಿ ಇಸ್ ಈಕ್ವಲ್ ಟು 0. ಬರಿಬೋದಲ್ಲ? ನೋಡಿ ಇವೆರಡರಲ್ಲೂ ಎ ಪವರ್ 2n ಪ್ಲಸ್ 1 ಕಾಮನ್ ತೊಗೊಂಡೆ ಅಂದರೆ ಬಿ ಮೈನಸ್ ಎ ಬರುತ್ತೆ. ನೋಡಿ ಇವೆರಡರಲ್ಲೂ ಮೈನಸ್ ಬಿ ಪವರ್ 2n ಪ್ಲಸ್ 1 ಕಾಮನ್ ತೊಗೊಂಡೆ ಅಂದರೆ ಮೈನಸ್ ಕಾಮನ್ ತೊಗೊಂಡ್ರೆ ಇದು ಬಿ ಇದು ಮೈನಸ್ ಎ ಆಯಿತು, ಹೌದಾ? ನೋಡಿ ಎರಡರಲ್ಲ ಬಿ ಮೈನಸ್ ಎ ಕಾಮನ್ ಫ್ಯಾಕ್ಟರು, ಎ ಪವರ್ 2n ಪ್ಲಸ್ 1 ಮೈನಸ್ ಬಿ ಪವರ್ 2n ಪ್ಲಸ್ 1 ಇಸ್ ಈಕ್ವಲ್ ಟು 0. ನೋಡಿ ಒಂದು ಬಿ ಈಕ್ವಲ್ ಟು ಎ ಬರಲಿಲ್ಲ ಅಂದ್ರೆ ಇದನ್ನು 0ಗೆ ಈಕ್ವೇಟ್ ಮಾಡ್ತೀನಿ, ಎ ಪವರ್ 2n ಪ್ಲಸ್ 1 ಮೈನಸ್ ಬಿ ಪವರ್ 2n ಪ್ಲಸ್ 1 ಈಕ್ವಲ್ ಟು 0. ಮೈನಸ್ನ ಈ ಕಡೆ ತೊಗೊಂಡ್ವಿ ಅಂದರೆ ಎ ಪವರ್ 2n ಪ್ಲಸ್ 1 ಇಸ್ ಈಕ್ವಲ್ ಟು ಬಿ ಪವರ್ 2n ಪ್ಲಸ್ 1, ಇದನ್ನು ಡಿನಾಮಿನೇಟಿಗೆ ತೊಗೊತೀವಿ, ಎ ಪವರ್ 2n ಪ್ಲಸ್ 1 ಬೈ ಬಿ ಪವರ್ 2n ಪ್ಲಸ್ 1 ಇಸ್ ಈಕ್ವಲ್ ಟು 1 ಅಂದರೆ ಇಲ್ಲಿ ಆ್ಯಕ್ಚುಲಿ ಡಿವೈಡಿಂಗ್ ಬೈ ಬಿ ಪವರ್ 2n ಪ್ಲಸ್ 1 ಮಾಡಿದಾಗ, ಹೌದಾ? ಅಥವಾ ಇದನ್ನು ಹೇಗೆ ಬರೀಬೋದು,
ಎ ಬೈ ಬಿ ಹೋಲ್ ಪವರ್ 2n ಪ್ಲಸ್ 1 1 ಎ ಬೈ ಬಿ ಹೋಲ್ ಪವರ್ 0 ಬರಿಬೋದಲ್ಲ. ಈಗ ಎನಿ ನಂಬರ್ ಪವರ್ 0 ಇಸ್ 1 ಆಗ್ಬಿಡುತ್ತೆ. ಹಾಗಾದ್ರೆ ಈಕ್ವೇಟ್ ಮಾಡಿದ್ವಿ ಅಂದರೆ 2n ಪ್ಲಸ್ 1 ಈಕ್ವಲ್ ಟು 0. ದಟ್ ಇಂಪ್ಲೈಸ್ 2n ಇಸ್ ಈಕ್ವಲ್ ಟು -1, n ಇಸ್ ಈಕ್ವಲ್ ಟು -1/2 ಬರುತ್ತೆ. ಹೌದಾ? ಬಟ್ ಈಸಿ ಇದೆ, ಗೊತ್ತಾಗಬೇಕು ಯಾವ ಥರ ಮಾಡಿದ್ವಿ ಅಂತ ಹೇಳಿ ಸರ್. ನೋಡಿ ಸೇಮ್ ಆ ಥರದ್ದು ಒಂದು ಪ್ರಾಬ್ಲಮ್ಮು ಅರ್ಥಮೆಟಿಕ್ ಮೀನಲ್ಲೂ ಮಾಡ್ಕೊಂಡಿದ್ವಿ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. Problem number 2. If arithmetic mean and geometric mean of two positive numbers are 10 and 8 respectively, arithmetic mean and geometric mean of two numbers are 10 and 8 respectively, then find the numbers. ನೋಡಿ ಈ ಥರದ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ, 3 ಮಾರ್ಕ್ಸಿಗೆ ಕೇಳ್ಬೋದು, ಈಸಿ ಇದೆ. ನೋಡಿ ಈ ಥರ ಮಾಡ್ಕೊತೀವಿ. ಲೆಟ್ x and y be any two numbers given arithmetic mean of x and y is equal to 10 ಅಂತ ಕೊಟ್ಟಿದ್ದಾರೆ. ಹೌದಾ? ಅರ್ಥಮೆಟಿಕ್ ಮೀನ್ ಅಂದರೆ ಏನು ಬರೀಬೋದು? ಎರಡನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಬರೀಬೇಕಲ್ಲ. ಇಸ್ ಈಕ್ವಲ್ ಟು 10. ದಟ್ ಇಂಪ್ಲೈಸ್ x ಪ್ಲಸ್ y ಇಸ್ ಈಕ್ವಲ್ ಟು 20. ಇದು ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ given geometric mean of x and y is equal to 8 ಕೊಟ್ಟಿದ್ದಾರೆ. geometric mean ಅಂದರೆ root xy is equal to 8. that implies ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ವಿ ಅಂದರೆ xy is equal to 64 ಬರುತ್ತೆ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ನೋಡಿ ಇವೆರಡನ್ನು ಸಿಂಪ್ಲಿಫೈ ಮಾಡಿ x ಆ್ಯಂಡ್ y ಕಂಡುಹಿಡಿಬೇಕು. ನೋಡಿ ಫ್ರಮ್ ಅದು 2ನ ಈಗ ಬರಿಬೋದಾ? x ಇಸ್ ಈಕ್ವಲ್ ಟು 64/y ಬರಿಬೋತಾನೆ. ಇದನ್ನು 2 ಅನ್ಕೊಂಬಿಡ್ತೀನಿ. ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್. ಫ್ರಮ್ 1 and 2 ಏನು ಬರೀತೀವಿ? x ಇರೋದಾಗ 64/y ಬರಿಬೋದಲ್ಲ. 64/y ಪ್ಲಸ್ y ಇಸ್ ಈಕ್ವಲ್ ಟು 20. ಡಿನಾಮಿನೇಟರ್ y ಇದೆ ಅಂತೇಳಿ ಮಲ್ಟಿಪ್ಲೈ ಬೈ y ಮಾಡಿಕೊಂಡೆ ಅಂದರೆ 64 ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 20y. ಹೌದಾ? y ಕ್ಯಾನ್ಸಲ್ ಆಯಿತು. y ಇಂಟು y ಅಂದರೆ y ಸ್ಕ್ವೇರ್, 20 ಇಂಟು y ಅಂದರೆ 20y. ಹೌದಾ? ಈ ಟರ್ಮ್ನ ಈ ಕಡೆ ತೊಗೊಂಡ್ವಿ ಅಂದರೆ y ಸ್ಕ್ವಯರ್ ಮೈನಸ್ 20y ಪ್ಲಸ್ 64 ಇಸ್ ಈಕ್ವಲ್ ಟು 0. ಹೌದಾ? ಮಲ್ಟಿಪ್ಲೈ ಮಾಡಿದಾಗ 64 ಬರಬೇಕು, ಆ್ಯಡ್ ಮಾಡಿದಾಗ ಮೈನಸ್ 20 ಬರಬೇಕು. 16 4s ತೊಗೋಬೋದಲ್ಲ. ಮೈನಸ್ 16y ಮೈನಸ್ 4y ಪ್ಲಸ್ 64 ಈಕ್ವಲ್ ಟು 0. y ಕಾಮನ್ ಫ್ಯಾಕ್ಟರು y ಮೈನಸ್ 16, ಮೈನಸ್ 4 ಕಾಮನ್ ಫ್ಯಾಕ್ಟರು y ಮೈನಸ್ 16 ಈಕ್ವಲ್ ಟು 0. ಎರಡರಲ್ಲೂ y ಮೈನಸ್ 16 ಕಾಮನ್ ತೊಗೊಂಡ್ವಿ ಅಂದರೆ y ಮೈನಸ್ 4 ಈಕ್ವಲ್ ಟು 0. ಹೌದಾ? yಗೆ ಎರಡು ವ್ಯಾಲ್ಯೂ ಬರ್ತಾ ಇದೆ. y ಇಸ್ ಈಕ್ವಲ್ ಟು 16 y ಈಕ್ವಲ್ ಟು 4. that implies y equal to 16 or y is equal to 4. ಆಯ್ತಲ್ಲ? ನೋಡಿ ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಳ್ಳಿ. ಈಗ ಫ್ರಮ್ 2 x is equal to 64/y. ಹೌದಾ? if y equal to 16 ಅಂದ್ಕೊಂಡ್ರೆ x is equal to 64/16 ಅಂದ್ರೆ 4 ಬಂದ್ಬಿಡುತ್ತೆ. ಹೌದಾ? ನೋಡಿ ಇನ್ನೊಂದು ತಗೋಬೋದು, ಇನ್ನೊಂದು ತೊಗೊಂಡ್ರು ಆನ್ಸರ್ ಮಾತ್ರ ಸೇಮ್ ಬರ್ತದೆ. ಇಫ್ y equal to 4 ತೊಗೊಂಡ್ವಿ ಅಂದರೆ x is equal to 64/4 ಅಂದರೆ 16. ನೋಡಿ 16,4 ಅಥವಾ 4,16 ಎರಡು ಸೇಮೇ ಬರ್ತದೆ. therefore the two numbers are 16,4 ಅದು 4,16 ಹೇಗಾದರೂ ಬರಿಬೋದು. ಹೌದಾ? ಈಗ ಐಡಿಯಾ ಗೊತ್ತಾಗಬೇಕು ಯಾವ ಥರ ಮಾಡ್ತೀವಿ ಅಂತೇಳಿ. ನೋಡಿ ಈ ಥರದ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ.
ಹೇಗೆ ಸಿಂಪ್ಲಿಫೈ ಮಾಡ್ತಿದ್ದೀವಿ ಅಂತೇಳಿ ಗೊತ್ತಾಗಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು. ಇಫ್ arithmetic mean and geometric mean of two positive numbers, if arithmetic mean and geometric mean of two positive numbers are 13/2 and 6 respectively, are 13/2 and 6 respectively, then find the numbers. 13/2 and 6 respectively, then find the numbers. The same idea use ಮಾಡಿ. Let x and y be any two numbers. Next, given arithmetic mean of x and y is 13/2. That implies x plus y by 2 is equal to 13/2. Cross multiply ಮಾಡಿದ್ರೆ x plus y is equal to 13 in equation number 1. Next, given geometrical mean of x and y is equal to 6. That implies root xy is equal to 6. Squaring ಮಾಡ್ಕೊಂಡ್ವಿ ಅಂದ್ರೆ xy is equal to 36. ಹೌದಾ? ಈಕ್ವೇಶನ್ ನಂಬರ್ 2. ನೋಡಿ ಇಲ್ಲಿ ಎಕ್ಸಾಮಲ್ಲಿ ಒಂದ್ಸಲ ಡೈರೆಕ್ಟಾಗಿ ಬರಿಬೋದು. ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ, ಹೌದಾ? ವಿತೌಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಬೈ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಬರಿಬೋದು. ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಇಸ್ 36, ಸಮ್ ಆಫ್ ದ ಟೂ ನಂಬರ್ಸ್ ಇಸ್ 13. ಡೈರೆಕ್ಟಾಗಿ ಬರಿಬೋದಾ? ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಈಸ್ 36 ಅಂದರೆ ಮಲ್ಟಿಪ್ಲೈ ಮಾಡಿದಾಗ 36 ಬರಬೇಕು, ಆ್ಯಡ್ ಮಾಡಿದಾಗ 13. ಅಗರ್ ನಂಬರ್ಸ್ ಆರ್ ಏನು ಬರುತ್ತೆ? 9 and 4 ಬರುತ್ತೆ. 9 4 36, 9 plus 4 13. ಹೌದಾ? ಅದಕ್ಕೆ ನಾವು ಡೈರೆಕ್ಟಾಗಿ ಬರಿಬೋದು ಈ ಥರ. ಫ್ರಮ್ 1 and 2 the numbers are 9 and 4. ಡೈರೆಕ್ಟ್ ಬರಿಬೋದು. ಅದು ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ಕೊಂಡಲ್ಲ ಆ ಥರ ಕ್ವಾಡ್ರಾಟಿಕ್ ಈಕ್ವೇಷನ್ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಎಕ್ಸಾಮಲ್ಲಿ ಹೇಗೆ ಮಾಡ್ಕೊಂಡ್ರೆ ಮಾರ್ಕ್ಸ್ ಸಿಗ್ತದೆ? ಡೈರೆಕ್ಟಾಗಿ ಬರೆಯೋಕ್ಕೆ ಬರುತ್ತೆ ಅಂದ್ರೆ ಡೈರೆಕ್ಟಾಗಿ ಬರಿಬೋದು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 4th ಒನ್. ಇದನ್ನು ಇಂಪಾರ್ಟೆಂಟ್. 4th ಪ್ರಾಬ್ಲಮು ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಪ್ರಾಬ್ಲಮ್ 4. If a and g are arithmetic mean and geometric mean of two positive numbers respectively, if a and g are arithmetic mean and geometric mean of two numbers respectively, then prove that the numbers are a plus or minus square root of a minus g into a plus g, a minus g into a plus g ಅಥವಾ a plus g into a minus g. ಹೌದಾ? ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತ. ಲೆಟ್ ಸೇಮ್ ಐಡಿಯಾ x and y be any two numbers given arithmetic mean of x and y is equal to a ಅಂತ ಕೊಟ್ಟಿದ್ದಾರೆ. that implies x plus y by 2 is equal to a. the x plus y is equal to 2a in equation number 1. Next, given geometrical mean of x and y is equal to g. that implies root xy is equal to g ಅಥವಾ xy is equal to g square in equation number 2. ಹೌದಾ? ಇದು ನೋಡಿ, y is equal to ಬೇಕಾದ್ರೆ ಇದ್ರಲ್ಲಿ ಬರೀಬೋದು. y is equal to g square by x ಬರೀಬೋದು ತಾನೆ? ಇದನ್ನ 2 ಅಂದ್ಕೊಂಡಿರ್ತೀನಿ. ಅಥವಾ x is equal to g square by y ಹೇಗಾದ್ರು ಬರೀಬೋದು. ಫ್ರಮ್ 1 and 2
ಫ್ರಮ್ 1 and 2 ಏನು ಬರೀಬೋದು, ಎಕ್ಸ್ ಪ್ಲಸ್ ವೈ ಬದಲಿ ಜಿ ಸ್ಕ್ವೇರ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 2a ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿಕೊಂಡೆ ಅಂದ್ರೆ ಅವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತಾನೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಜಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2ax. ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2ax ಪ್ಲಸ್ ಜಿ ಸ್ಕ್ವೇರ್ ಈಕ್ವಲ್ ಟು 0. ನೋಡಿ ಅದನ್ನು ಯೂಸಿಂಗ್ ಫಾರ್ಮುಲಾ ಸಿಂಪ್ಲಿಫೈ ಮಾಡ್ಕೊತೀವಿ. ದಟ್ ಇಂಪ್ಲೈಸ್ x is equal to minus b ಅಂದರೆ minus of minus 2a plus or minus square root of b square ಅಂದರೆ minus 2a whole square minus 4 into ac 4 into 1 into x ac ಅಂದರೆ c ಅಂದರೆ g square divided by 2a 2 into 1 ಅಂದರೆ x is equal to 2a minus of minus plus plus or minus square root of 4 a square minus 4 g square by 2. x is equal to 2a plus or minus square root of 4 ಕಾಮನ್ ತೊಗೊಂಡ್ವಿ ಅಂದರೆ a square minus g square by 2 ಹೌದಾ. ರೂಟ್ 4 ಅಂದರೆ 2 ಬರೀಬೋದಲ್ಲ. 2a plus or minus 2 into root of a square minus g square by 2. ನ್ಯೂಮರೇಟರಲ್ಲಿ 2 ಕಾಮನ್ ತೊಗೊಂಡ್ವಿ ಅಂದರೆ a plus or minus root of a square minus g square by 2. 2 get cancelled. That implies x is equal to a plus or minus root of a square minus g square. a square minus g square ಅಂದರೆ a minus g into a plus g ಹೌದಾ. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಾಗಬೇಕು ಅಂದರೆ a ಪ್ಲಸ್ ರೂಟ್ ಆಫ್ a ಮೈನಸ್ ಜಿ ಇಂಟು a ಪ್ಲಸ್ ಜಿ ಎಕ್ಸ್ ಆಗಿತ್ತು ಅಂದರೆ a ಮೈನಸ್ ರೂಟ್ ಆಫ್ a ಮೈನಸ್ ಜಿ ಇಂಟು a ಪ್ಲಸ್ ಜಿ ವೈ ಆಗಿರುತ್ತೆ ಹೌದಾ. ಅಂದರೆ ಇದರಲ್ಲಿ ಒಂದು ಟರ್ಮ್ ಎಕ್ಸ್ ಆಗಿತ್ತು ಇನ್ನೊಂದು ಟರ್ಮ್ ವೈ, ಅಥವಾ ಒಂದು ಟರ್ಮ್ನ ವೈ ಅಂದ್ಕೊಂಡ್ರೆ ಇನ್ನೊಂದು ಟರ್ಮ್ ಎಕ್ಸ್, ಈ ಥರ ಬಂದೇ ಬರುತ್ತೆ. ದೇರ್ಫೋರ್ ಇಲ್ಲಿ ಏನು ಬರಿತೀವಿ ಅಂದರೆ ದೇರ್ಫೋರ್ ದ ನಂಬರ್ಸ್ ಆರ್ a plus or minus root of a minus g into a plus g ಅಂತ ಹೇಳ್ತೀವಿ. ಇಲ್ಲಿ ಏನು ಬಂದಿರ್ತಲ್ಲ ಅದನ್ನೇ ನಂಬರ್ಸ್ ಅಂತ ಹೇಳ್ತೀವಿ ಅಷ್ಟೇ. ಅದನ್ನೇ ಪ್ರೂವ್ ಮಾಡಬೇಕಿತ್ತು ಅಷ್ಟೇ. ಈಸಿ ಇದೆ, ಆಯ್ತಲ್ಲ. ನೋಡಿ ಈ ಪ್ರಾಬ್ಲಮ್ ಎಕ್ಸಾಮಿಗೆ ಕೇಳ್ಬೋದು, ಯಾಕೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 5. ಇಫ್ ಅರ್ಥಮೆಟಿಕ್ ಮೀನ್ ಆ್ಯಂಡ್ geometric mean, problem number 5. If arithmetic mean and geometric mean of roots of quadratic equation are 8 and 5 respectively, roots of quadratic equation are 8 and 5 respectively, then find the quadratic equation. Then find the quadratic equation. What is it? But let alpha and beta are the roots of a quadratic equation. Let's give an arithmetic mean of alpha and beta is equal to 8. That implies alpha plus beta by 2 is equal to 8. That implies alpha plus beta is equal to 16. That implies ಇಲ್ಲಿ ಏನು ಬರಿಬೋದು, sum of roots s is equal to 16 ಬಂತು ಹೌದಾ. sum of roots ಗೊತ್ತಾಯಿತು. ನೆಕ್ಸ್ಟ್ given geometric mean of alpha and beta is equal to 5. That implies root alpha beta is equal to 5. Squaring on both sides ಮಾಡಿದ್ರೆ alpha beta is equal to 25. Product of the roots ಅಲ್ಲ. That implies product of roots is equal to 25. p ಅಂತ ತಗೊಂಡಿದ್ದೇನೆ ಹೌದಾ. ನಮಗೇನು ಗೊತ್ತಿರೋದು, ವಿ ನೋ ದಟ್
quadratic equation is given by, ನಮಗೆ ಏನು ಗೊತ್ತಿದೆ ಫಾರ್ಮುಲಾ, x square minus sx plus p is equal to 0. x square minus sum of the roots into x plus product of the roots is equal to 0. ಹೌದಾ? that implies x square minus sum of the roots 16 ಬಂದಿದೆ, 16x plus product of the roots is 25 is equal to 0 ಬರುತ್ತೆ ಅಷ್ಟೇ. ಹೌದಾ? ಈಸಿ ಇದೆ, ಡೈರೆಕ್ಟ್ ಬರ್ಕೊಂಬಿಡ್ಬೋದು. ಆಯ್ತಲ್ಲ? Next problem number 6. The sum of two numbers is 6 times of their geometrical mean. Sum of two numbers is 6 times of their geometrical mean. 6 times of their geometrical mean. Then show that the numbers are in the ratio. Then show that the numbers are in the ratio 3 plus 2 root 2 is to 3 plus 2 root 2 is to 3 minus 2 root 2. ನೋಡಿಲಿ, let x and y be any numbers given sum of x and y is equal to 6 times geometric mean of x and y. ಹೌದಾ? sum of x and y ಅಂದರೆ x plus y is equal to 6 into root x y ಬರುತ್ತೆ. ಹೌದಾ? ನೆಕ್ಸ್ಟ್ ಈಗ ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊತೀವಿ. ಅವಾಗ ಇಲ್ಲಿ ಏನು ಬರುತ್ತೆ, x plus y whole square is equal to 6 into root xy whole square. ಅವಾಗಿಲ್ಲಿ x square plus y square plus 2xy is equal to 36xy ಬರುತ್ತೆ. ಹೌದಾ? ಅಥವಾ x square plus y square plus 2xy minus 36xy is equal to 0. ಅಥವಾ ಏನು, x square plus y square minus 34xy is equal to 0. ಇಷ್ಟು ಬರಿಬೋದಲ್ಲ? ನೋಡಿ, ನಮಗೆ ರೇಷಿಯೋ ಬೇಕು ಅಂದರೆ x by y ಬೇಕು ಅಂದ್ಕೊಳ್ಳಿ, ಇದನ್ನು ಡಿವೈಡಿಂಗ್ ಬೈ y ಸ್ಕ್ವೇರ್ ಮಾಡ್ತೀನಿ. ಅವಾಗ ಇದೇನು ಬರುತ್ತೆ, x square by y square plus 1 minus 34xy by y square is equal to 0. ಇದನ್ನ ಈಗ ಒಂದು y ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಹೇಗೆ ಬರಿತೀವಿ ಇದನ್ನ, x by y whole square minus 34 into x by y plus 1 is equal to 0. ಹೌದಾ? ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ನೋಡಿ, ಅಲ್ಲಿ x by y ನ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. ದಟ್ ಇಂಪ್ಲೈಸ್ x by y is equal to minus b ಅಂದರೆ ಮೈನಸ್ ಆಫ್ minus 34 plus or minus square root of b square minus 33 minus 2 root is equal to, rationalize ಮಾಡ್ಕೋಬೇಕು, 3 plus 2 root 2 by 3 minus 2 root 2 ಇದೆ, multiply and divided by 3 plus 2 root 2. ಹಾಗಿಲ್ಲಿ 3 plus 2 root 2 whole square by 3 square minus 2 root 2 whole square. ಎಷ್ಟು ಬರುತ್ತಲ್ಲ, 3 ಸ್ಕ್ವೇರ್ ಅಂದರೆ 9 ಪ್ಲಸ್ 2 root 2 whole square plus 2ab, 2 into 3 into 2, 2 into 3 into 2 root 2 by 3 square under 9 minus 2 square under 8 into, sorry, 2 square under 4 into 2. ಎಷ್ಟು ಬರುತ್ತೆ? ಹೌದಾ? ದಟ್ ಇಂಪ್ಲೈಸ್
ದಟ್ ಇಂಪ್ಲೈಸ್ 3 plus 2 root 2 by 3 minus 2 root 2 is equal to ಎಷ್ಟು ಬರ್ತದೆ ಅದು 9 plus ನೆಕ್ಸ್ಟ್ 8 ಬರಿಬೋದಲ್ಲ 8 plus 6 2s are 12 root 2 by 9 minus 8 9 plus 8 ಅಂದರೆ 17 plus 12 ರೂಟ್ ಒಳಗೆ ಹೋಯ್ತು ಅಂದರೆ 144 ಆಗುತ್ತಲ್ಲ 144 into 2 by 1 ಅಥವಾ ಇದೇನು ಬರ್ತದೆ 3 plus 2 root 2 by 3 minus 2 root 2 is equal to 17 plus root 288 ಇದು 2 ಹೌದು ಫ್ರಮ್ 1 and 2 ಏನು ಬರಿಬೋದು ಫ್ರಮ್ 1 and 2 x by y is equal to 3 plus 2 root 2 by 3 minus 2 root 2 ಬರುತ್ತೆ ಹೌದಾ therefore x is to y ಅಂತ ಹೇಳಿದ್ರೆ 3 plus 2 root 2 is to 3 minus 2 root 2 ಬರುತ್ತೆ ಅಷ್ಟೇ ಹೌದಾ ಆಯ್ತಲ್ಲ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಒಂದು ಐಡಿಯಾ ಗೊತ್ತಾಗಬೇಕಷ್ಟೇ ಈಸಿ ಇದೆ ಫಸ್ಟು ಎಕ್ಸ್ ಬೈ ವೈನ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಅದಾದಮೇಲೆ ಅಲ್ಲಿ ಕೊಟ್ಟಿರೋದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ವಿ ಎರಡು ವ್ಯಾಲ್ಯೂನು ಸೇಮ್ ಬಂತು ದೇರ್ಫೋರ್ ಎಕ್ಸ್ ಇಸ್ ಟು ವೈ ಇಸ್ ಈಕ್ವಲ್ 3 plus 2 root 2 is to 3 minus 2 root 2 ಅಂತೇಳಿ ಮಾಡ್ಕೊಂಡ್ವಿ ಅಷ್ಟೇ ಆಯ್ತಲ್ಲ ಈಸಿ ಇದೆ ಅದು ಐಡಿಯಾ ಗೊತ್ತಾಗಬೇಕು ನೆಕ್ಸ್ಟು ಎಫ್ 7th ಪ್ರಾಬ್ಲಮ್ ನೋಡಿ 7th ಒಂದು ರಿಸಲ್ಟ್ ಗೊತ್ತಿರಬೇಕು ಆ ರಿಸಲ್ಟ್ ಯೂಸ್ ಮಾಡೋ ಅಂಥದ್ದು ಎಷ್ಟೊಂದು ಸಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ ಅದಕ್ಕೆ ರಿಸಲ್ಟ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಲ್ಲಿ ಇಫ್ ಎ ಇಸ್ ದ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜಿ ಇಸ್ ದ ಜಾಮೆಟ್ರಿಕ್ ಮೀನ್ ಆಫ್ 2 numbers if a is the arithmetic mean and g is the geometric mean of 2 numbers then a prove that a greater than or equal to g ನೋಡಿ ಇನ್ ಜನರಲ್ ಈಗ ಎಲ್ಲದಕ್ಕೂ ಪ್ರೂವ್ ಆಗುತ್ತೆ ಅರ್ಥಮೆಟಿಕ್ ಮೀನ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ಅಂತೇಳಿ ಗೊತ್ತಿರಬೇಕು ಅರ್ಥಮೆಟಿಕ್ ಮೀನ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ನೋಡಿ ಯಾವ ಥರ ಪ್ರೂವ್ ಮಾಡ್ತೀನಿ ಅಂದ್ರೆ ಲೆಟ್ A and B, let x and y be any 2 numbers. Here now, arithmetic mean is equal to A, that is equal to x plus y by 2. Geometric mean is equal to G, that is equal to root xy. Idantu gottidalla namage. Here now, ಇದು ಬರೀಬೋದು ವಿ ನೋ ದಟ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರೀಬೋದಾ ಯಾಕಂದರೆ ಹೋಲ್ ಸ್ಕ್ವಯರ್ ಇದೆ ಅಂದರೆ ಇದು ಯಾವಾಗಲೂ ಏನಾಗಿರ್ಬೇಕು ನನಗೆ ಪಾಸಿಟಿವ್ ಆಗಿರ್ಬೇಕು ಹಾಗಾದ್ರೆ ಇದನ್ನೀಗ ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಹೌದಾ ನೋಡಿ ಎರಡು ಕಡೆ ಇದು ಪ್ಲಸ್ ಎಕ್ಸ್ ಪ್ಲಸ್ ವೈ ಬರಬೇಕು ಅಂತೇಳಿ ಎರಡು ಕಡೆ 4xyನ ಆ್ಯಡ್ ಮಾಡ್ತೀನಿ ಹೌದಾ ಇನ್ಇಕ್ವಾಲಿಟಿಗೆ ಇಲ್ಲೂ ಪ್ಲಸ್ 4xy ಇಲ್ಲೂ ಪ್ಲಸ್ 4xy ಮಾಡ್ಕೊಂಡ್ವಿ ಮೈನಸ್ 2xy ಪ್ಲಸ್ 4xy ಅಂದರೆ ಏನು ಬರೀಬೋದು ಪ್ಲಸ್ 2xy ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4xy ಇದನ್ನೀಗ x plus y whole square is greater than or equal to 4xy square ನಾ ಕಡೆ ತೊಗೊಂಡೆ ಅಂದರೆ x plus y is greater than or equal to root 4xy ಅಥವಾ x plus y is greater than or is equal to 2 root xy ಬಂತು ಅಂದರೆ x plus y by 2 is greater than or equal to root xy x plus y by 2 ಅಂದರೆ arithmetic mean is greater than or equal to ಜಾಮೆಟ್ರಿಕ್ ಮೀನ್ ಬರುತ್ತೆ ಅಷ್ಟೇ ಹೌದಾ ನೋಡಿ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ಅರ್ಥಮೆಟಿಕ್ ಮೀನ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ಅಂತ ತೊಗೊತೀವಿ ನೋಡಿ ಆ ಥರದಿಂದ ಯಾವ ಥರ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ನೆಕ್ಸ್ಟ್ ಎರಡು ಪ್ರಾಬ್ಲಮ್ ಇದೆ ನೋಡಿ ಆ ಪ್ರಾಬ್ಲಮ್ಸ್ ಏನು PU ಕೇಳಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳ್ತಾ ಇರ್ತಾರೆ ನೋಡ್ಕೊಳ್ಳಿ ಪ್ರಾಬ್ಲಮ್ ನಂಬರ್ 8 ಇಫ್ ಎಕ್ಸ್ ಬಿಲಾಂಗ್ಸ್ ಟು r minus 0 ಅಂದರೆ ಎನಿ ರಿಯಲ್ ನಂಬರ್ ಅದರ್ ದ್ಯಾನ್ 0 ಅಂತೇಳಿ
Then prove that x square plus y square, sorry, x square plus 1 by x square belongs to 2, infinity. ಅಂದರೆ ಇದರ ಮೀನಿಂಗ್ ನೋಡಿ 2 ಇಂದ ಇನ್ಫಿನಿಟಿ ತನಕ ಬರುತ್ತೆ ಅಂತೇಳಿ, ಹೌದಾ? ಅಂದರೆ ಇದನ್ನು ಯಾವ ಥರ ಪ್ರೂವ್ ಮಾಡ್ತೇವೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಪ್ರೂವ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ಏನು ತೊಗೊತೀವಿ ಅಂದರೆ ಲೆಟ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ 1 ಬೈ ಎಕ್ಸ್ ಸ್ಕ್ವೇರ್ ಆರ್ ಎನಿ 2 ನಂಬರ್ಸ್, ಹೌದಾ? ನೋಡಿ, ನಾವು ವಿ ನೋ ದಟ್ arithmetic mean is greater than or equal to geometric mean. Arithmetic mean ಅಂದ್ರೆ x square plus 1 by x square by 2 is greater than or equal to geometric mean. Root of x square into 1 by x square, ಹೌದಾ? ಹಾಗಾದ್ರೆ x square plus 1 by x square is greater than or equal to 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ರೂಟ್ 1 ಆಗುತ್ತಲ್ಲ, ಇದು ಕ್ಯಾನ್ಸಲ್ ಆಗಿ ಹಾಗಾದ್ರೆ x square plus 1 by x square is greater than or equal to 2. 2 ಅಥವಾ 2ಕ್ಕಿಂತ ಜಾಸ್ತಿ ಅಂದರೆ 2 ಇಂದ ಎಲ್ಲಿ ತನಕ ಬರ್ಬೋದು ಅಂತ ಹೇಳ್ತಿದ್ದಾರೆ? ಇನ್ಫಿನಿಟಿ ತನಕ ಬರ್ಬೋದು. ಹಾಗಾದ್ರೆ x square plus 1 by x square belongs to 2 to infinity. ನೋಡಿ ಇದರ ಮೀನಿಂಗ್ ಏನಪ್ಪ ಅಂತ ಹೇಳಿದ್ರೆ ಇದು 2 ಇಂದ ಇನ್ಫಿನಿಟಿ ತನಕ ಇರೋ ಯಾವ ನಂಬರ್ ಆದರೂ ಬರ್ಬೋದು ಅಂತೇಳಿ ಅಷ್ಟೇ, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್, find the minimum value of sum of the numbers. Find the, ನೋಡಿ ಈ ಥರದ್ದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳ್ಬೋದು, ಮಿನಿಮಮ್ ವ್ಯಾಲ್ಯೂ ಆಫ್ ಸಮ್ ಆಫ್ ದ ನಂಬರ್ಸ್ 1 by a cube into 1 by a square into 1, 1 by a cube, 1 by a square, 1 by a cube, 1 by a square, 1 a square and a cube, 1 a square and a cube. ನೋಡಿ ಇದು ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು, ಹೌದಾ? ಈ ಫಾರ್ ಎಕ್ಸಾಂಪಲ್ ಇದ್ರದ್ದು ಮಿನಿಮಮ್ ವ್ಯಾಲ್ಯೂ 2 ಆಗುತ್ತೆ, ಯಾಕೆಂದ್ರೆ 2ಕ್ಕಿಂತ ಕಮ್ಮಿ ಆಗೋದೇ ಇಲ್ಲ ತಾನೆ, ಇದು 2 ಇರುತ್ತೆ ಅಥವಾ 2ಕ್ಕಿಂತ ಜಾಸ್ತಿ ಇರಬೇಕು ಅಂದರೆ ಇದ್ರ ಮಿನಿಮಮ್ ವ್ಯಾಲ್ಯೂನ 2 ಅಂತ ಬರ್ದಾಗ, ಹೌದಾ? ಹಾಗೆ ನೋಡಿ ಇಲ್ಲೇನು ಬರಿತೀವಿ ಅಂತ ಹೇಳಿದ್ರೆ ಲೆಟ್ 1 by a cube, 1 by a square, 1 a square and a cube be any numbers. ಡೈರೆಕ್ಟ್ ಆಗಿ ಏನು ಬರ್ತೀವಿ? ವಿ ನೋ ದಟ್ ಅರ್ಥಮೆಟಿಕ್ ಮೀನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್. ಅಂದ್ರೆ ಅರ್ಥಮೆಟಿಕ್ ಮೀನ್ ಅಂದ್ರೆ 1 by a cube plus 1 by a square plus 1 plus a square plus a cube, ಟೋಟಲ್ 5 ಟರ್ಮ್ಸ್ ಅದ, ಡಿವೈಡೆಡ್ ಬೈ 5 ಬರೀಬೋದಾ? ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ಅಂದ್ರೆ 5th ರೂಟ್ ಆಫ್ 1 by a cube into 1 by a square into 1 into a square into a cube. a square a cube get cancelled. Cross multiply ಮಾಡಿದ್ರೆ 1 by a cube plus 1 by a square plus 1 plus a square plus a cube is greater than or equal to 5 into 5th root of 1. 5 into 5th root of 1 ಅಂದರೆ 5 into 1 ಆಗ್ಬಿಟ್ಟು 5 ಬರುತ್ತೆ, ಹೌದಾ? ದಟ್ ಇಂಪ್ಲೈಸ್ ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಅಂತ ಹೇಳಿದ್ರೆ ಇದು ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ? 5 ಆಗುತ್ತಾನೆ. ದೇರ್ಫೋರ್ ಮಿನಿಮಮ್ ವ್ಯಾಲ್ಯೂ ಆಫ್ 1 by a cube plus 1 by a square plus 1 plus a square plus a cube is 5 ಬರುತ್ತೆ ಅಷ್ಟೇ, ಆಯ್ತಲ್ಲ? ನೋಡಿ ಇಷ್ಟು ಐಡಿಯಾ ಗೊತ್ತಿರಬೇಕು, ಅರ್ಥಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನು. ಈ ಥರ ಜಾಸ್ತಿ ಕಾಂಪಿಟೇಟಿವ್ ಕೇಳ್ತಾ ಇರ್ತಾರೆ. ಮತ್ತು ಕಾಂಪಿಟೇಟಿವ್ ಪಾರ್ಟ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು ಅಂದರೆ AM ಗ್ರೇಟರ್ ದೆನ್ ಆರ್ ಈಕ್ವಲ್ ಟು GM ಗೊತ್ತಿರಬೇಕು, ಇಂಪಾರ್ಟೆಂಟ್ ರಿಸಲ್ಟ್ ಅದು. ಆ ರಿಸಲ್ಟ್ನ ಯೂಸ್ ಮಾಡ್ಕೊತೀವಿ ನಾವು, ಆಯ್ತಲ್ಲ? ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಪೆಷಲ್ ಸೀರೀಸ್ ಅಂತಿದೆ, ಅದನ್ನು ತೊಗೊತೀವಿ ಅಷ್ಟೇ, ಆಯ್ತಲ್ಲ? ಥ್ಯಾಂಕ್ ಯು.